ಸರ್, ಕಾಂಗ್ರೆಸ್ ಪಕ್ಷಕ್ಕೆ ಎದುರಾದ ಅದೆಷ್ಟೋ ಸವಾಲುಗಳಿಗೂ ತಡೆದು ನಿಲ್ಲುವ ಅಥವಾ ತಡೆದು ನಿಲ್ಲಿಸುವ ಶಕ್ತಿಯುತವಾದಂತಹ ನಾಯಕನಾಗಿ ಬೆಳೆದಿದ್ದು ಡಿ ಕೆ ಶಿವಕುಮಾರ್. ಕಾಂಗ್ರೆಸ್ನ ಅಸ್ತಿತ್ವವೇ ಇನ್ನು ಉಳಿಯೋದಿಲ್ಲ ಎನ್ನುವಂತಹ ಕಾಲಘಟ್ಟದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಎದ್ದು ನಿಂತು ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ದಾರೆ. ಅಂತಹ ಡಿ ಕೆ ಶಿವಕುಮಾರ್ ಈಗ ಕಾಂಗ್ರೆಸ್ನಲ್ಲಿ ಟಾರ್ಗೆಟ್ ಆದ್ರ ಅಂತ? ಹೌದು, ಖಂಡಿತ ಖಂಡಿತ. ಅದು ಈಗ ಕಳೆದ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು, ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರಿಂದ ಅವರೇ ಮುಖ್ಯಮಂತ್ರಿ ಆಗ್ತಾರಂತ ಇಡೀ ಕರ್ನಾಟಕ ಭಾವಿಸಿತ್ತು. ಆದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರು. ಇದು ಡಿ ಕೆ ಶಿ ಅವರಿಗೆ ತಪ್ಪಿದ ಒಂದು ಅವಕಾಶ. ಯಾಕಂದ್ರೆ ಸಿದ್ದರಾಮಯ್ಯನವ್ರಿಗೆ ಮೊದಲನೇ ಸಲ ಮುಖ್ಯಮಂತ್ರಿ ಆಗಿದ್ದಾಗ್ಲೇನೆ ಅವ್ರಿಗೆ ಎರಡನೇ ಸಲ ಮುಖ್ಯಮಂತ್ರಿ ಆಗೋದಕ್ಕೂ ಅವಕಾಶ ಇತ್ತು. ತಮ್ಮ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕಾಗಿತ್ತು, ಪಕ್ಷವನ್ನ. ಅವ್ರು ತರಲಿಲ್ಲ. ಅವ್ರ ಸಚಿವ ಸಂಪುಟ ಹೀನಾಯವಾಗಿ ಸೋಲ್ತು. ಹೀಗಾಗಿ ಈ ಸಲ ಇದ್ದ ಅವಕಾಶ ಅದು ಡಿ ಕೆ ಶಿವಕುಮಾರ್ಗೆ ಇದ್ದಂತ ಅವಕಾಶ. ಒಕ್ಕಲಿಗ ಸಮೂಹ ಬೇರೆ ಬೇರೆ ಎಲ್ಲರೂ ಸೇರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಂತಾನೆ ಓಟ್ ಕೊಟ್ಟಿದ್ದು. ಅದು ಅವಕಾಶ ತಪ್ಪಿತು ರಾಜಕೀಯ ಪರಿಸ್ಥಿತಿಗಳಲ್ಲಿ. ಅದೊಂದು ಅವ್ರಿಗಾದಂತ ಒಂದು ವಂಚನೆ ಅನ್ಬೇಕಾ, ರಾಜಕೀಯ ವಂಚನೆ ಅನ್ಬೇಕಾ, ಅಥವಾ ಪರಿಸ್ಥಿತಿಯ ವಿಪರೀತ ಅನ್ಬೇಕಾ, ಏನೇನ್ಬೇಕು ಗೊತ್ತಾಗ್ತಾ ಇಲ್ಲ. ಅಂತೂ ಇದು ಅವರು ಈ ಸಿದ್ದರಾಮಯ್ಯನವ್ರಿಗಿಂತನೂ ಬೇರೆ ಎಲ್ಲರಿಗಿಂತನೂ ಹೆಚ್ಚಾಗಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರುವಲ್ಲಿ ಶ್ರಮ ಹಾಕಿತ್ತು. ಇದರಲ್ಲಿ ಡಿ ಕೆ ಶಿವಕುಮಾರ್ ಅನ್ನೋದು ಎರಡು ಮಾತಿಲ್ಲ. ಸರ್, ನಿಮ್ಮ ವೀಕ್ಷಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಯಾವ ರಾಜಕೀಯ ನಡೆಗಳು ಸ್ವಪಕ್ಷದಲ್ಲೇ ಹೆಚ್ಚು ಶತ್ರುಗಳು ಹುಟ್ಟಿಕೊಳ್ಳುವ ರೀತಿಯಲ್ಲಿ ಆಯ್ತು ಅಂತ? ಯಾವ ರಾಜಕೀಯ ನಡೆ ಡಿ ಕೆ ಶಿವಕುಮಾರ್ ಅವರ? ಅದು ಅವರು ಸ್ವಲ್ಪ ಬೋಲ್ಡ್ ಸ್ವಭಾವ, ಒಂದು ಡೈನಾಮಿಕ್ ಸ್ವಭಾವ, ಯಾರಿಗೂ ಕೇರ್ ಮಾಡಲ್ಲ, ಯಾರಿಗೂ ಕೇರ್ ಮಾಡದೇ ಇರೋದು. ಇದು ಸ್ವಲ್ಪ ಮತ್ತೆ ಏನಾಗಂದ್ರೆ ಅವ್ರದ್ದು ಬೋಲ್ಡ್ ಅಂಡ್ ಡೇರ್ ಆಗಿ ಹೋಗ್ತಾರಲ್ಲ, ಅದೇನಾಗ್ತದೆ ಅವ್ರನ್ನ ನಿಯಂತ್ರಿಸೋದಕ್ಕೆ ಅಥವಾ ತಮ್ಮ ಹಿತಾಸಕ್ತಿಗೆ ಎಲ್ಲಿ ಅವರ ವ್ಯಕ್ತಿತ್ವ ಅಥವಾ ಅವರ ತಾಕತ್ತು ಅಡ್ಡ ಬರ್ತದೋ ಅಂತ ಒಂದು ಅನೇಕ ಶತ್ರುಗಳನ್ನ ಹುಟ್ಟಾಗ್ತದದು. ನನಗನ್ನಿಸ್ತದೆ ನಾನು ಸರಿಯಾಗಿದ್ದು ಯಾವ ಸ್ವಭಾವ, ಯಾವ ನಡವಳಿಕೆಯಿಂದ ಸ್ವಲ್ಪ ನಾನು ಗಮನಿಸ್ಲಿಲ್ಲ. ಅದು ನನ್ನ ನಿರ್ಲಕ್ಷ್ಯ ಇರ್ಬೋದು. ನಾನು ಅದನ್ನ ಗಮನಿಸ್ಲಿಕ್ಕೆ ಹೋಗಿಲ್ಲ. ಬಟ್ ಅವ್ರ ಬೋಲ್ಡ್ ಸ್ವಭಾವ ಮತ್ತು ಒಕ್ಕಲಿಗರ ನಾಯಕನಾಗಿದ್ದು, ಈ ತರದ್ದು ಸುಮಾರು ಈಗ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡೋದು ಅಥವಾ ಇವರು ಸದ್ಗುರು ಅವ್ರಿಗೆ ಹೋಗೋದು, ಇವೆಲ್ಲ ಕಾಂಗ್ರೆಸ್ಗೆ ಲಾಭ. ಅದು ಯಾಕಂದ್ರೆ ಕಾಂಗ್ರೆಸ್ ಈಗ ಮುಸ್ಲಿಂ ಲೀಗ್ ಆಗಿದೆ ಅನ್ನೋದೊಂದು ನಂಬಿಕೆ. ಕಾಂಗ್ರೆಸ್ ಅನ್ನೋದೀಗ ಮುಸ್ಲಿಂ ಲೀಗ್, ಸ್ವಾತಂತ್ರ್ಯ ಪೂರ್ವದ ಮುಸ್ಲಿಂ ಲೀಗ್ಗಿಂತನೂ ಅಪಾಯಕಾರಿಯಾಗಿದೆ ಅನ್ನೋದೊಂದು ಭಾವನೆ ನಮ್ಮ ಭಾರತೀಯ ಜನಸಾಮಾನ್ಯರಲ್ಲಿ ಬರ್ತಾ ಇದೆ. ಅವರು ಹೋಗಿರೋದ್ರಿಂದ ಏನು ಬಿಜೆಪಿಗೆ ಹೋಗ್ತಾರೆ ಅನ್ನೋದು ಮೂರ್ಖತನ ಆಗ್ಬೋದು. ಕಾರಣ ಅಲ್ಲ. ಒಂದಾಗ ಅವರ ಮುಖ್ಯಮಂತ್ರಿ ಆಗುವ ಪ್ರಯತ್ನ ಅಥವಾ ಆಗ್ಬೇಕಾದ ಅಸಮಾಧಾನ ಅದು ಹೆಚ್ಚು ಅಧಿಕಾರಸ್ಥರಿಗೆ ಅದು ಒಂದು ಮುಳ್ಳಾಗಿ ಪರಿಣಮಿಸಿದೆಯೇನೋ ಅನ್ನಿಸ್ತದೆ ನನಗೆ. ಬಟ್ ಮಿಕ್ಕಿದ್ದು ಅದು ಯಾವ ನಡವಳಿಕೆ ಸ್ಪಷ್ಟವಾಗಿನೂ ನಾನು ಗಮನಿಸಿಲ್ಲ ಇನ್ನು ಅದನ್ನ. ಎಸ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಸೋಮನಾಥ್ ಸರ್ ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರು.